ನಮಸ್ಕಾರ. ಕೊಳ್ಳೇಗಾಲದ ವೆಜಿಟೇಬಲ್ ಮಾರ್ಕೆಟ್ಗೆ ಬಂದಿದ್ದೀನಿ. ವೆಜಿಟೇಬಲ್ ಪಕ್ಕದಲ್ಲೇ ನಿಮಗೆ ಹಲಸಿನಕಾಯಿ ಸಿಗುತ್ತೆ. ಕೊಳ್ಳೇಗಾಲಕ್ಕೆ ಬಂದಾಗ ನಿಮಗೆ ಹಲಸಿನಕಾಯಿ ಬೇಕು ಅಂದರೆ ಇಲ್ಲಿ ಸೈಡಲ್ಲಿ ರೋಡಲ್ಲೇ ಇಟ್ಕೊಂಡಿರ್ತಾರೆ. ಹಿಂಗೆ ಇದು ರೋಡು ಇದೆಯಾ ಅಣ್ಣ? ಇದು ಯಾವ ರೋಡು? ಸರ್ ಇದು ಕುರುಬನಕಟ್ಟೆ ಹೋಗೋ ರೋಡು. ಈ ಸೈಡಲ್ಲೇ ಹಲಸಿನಕಾಯಿ ಬೇಕು ಅಂದರೆ ಇಲ್ಲಿ ಇವ್ರು ಇಟ್ಕೊಂಡಿರ್ತಾರೆ. ಅಣ್ಣ ನಮಸ್ಕಾರ. ಏನು ನಿಮ್ಮ ಹೆಸರು? ಚಿಕ್ಕಲ್ಲೂರು ನಾಯಕ. ಚಿಕ್ಕಲ್ಲೂರು ನಾಯಕ ಸಾಕಾಗಿದೆ ಹೆಸರು. ನಿಮ್ಮ ಫೋನ್ ನಂಬರ್ ಹೇಳಿ. ನಿಮ್ಗೆ ಹಲಸಿನಕಾಯಿ ಕೊಡ್ತೀರಾ ನೀವು? ಕೊಡ್ತೀನಿ ಸರ್. ನಿಮ್ಮ ನಂಬರ್ ಹೇಳಿ, ಫೋನ್ ನಂಬರ್ ಹೇಳಿ. 77 6 0 0 4 77 6 0 0 4 3 1 2 4. ಗಾಯ್ಸ್ ನಮಸ್ಕಾರ. ಇವಾಗ ನಾವು ಕೊಳ್ಳೇಗಾಲದ ವೆಜಿಟೇಬಲ್ ಮಾರ್ಕೆಟ್ಗೆ ಬಂದಿದ್ದೀವಿ. ವೆಜಿಟೇಬಲ್ ಮಾರ್ಕೆಟಲ್ಲಿ ಇದು ಬಿದಿರ್ದು ಒಳಗಡೆ ಕಡ್ಡಿ ಇರುತ್ತಲ್ಲ, ಬಿದಿರು ಕಾಳು ಅಂತಾರೆ. ಇದನ್ನು ಬಿದಿರು ಕಾಳು ಅಂತಾರೆ. ನಾವು ಇದನ್ನು ಏನಂತೀವಿ, ಗೊಜ್ಜು ಮಾಡ್ಕೊಂಡು ತಿಂದರೆ ಹೆಲ್ತ್ಗೆ ಒಳ್ಳೆಯದು. ಬಿದಿರು ಕಾಳ್ದು ಅದು ತುಂಬ ಒಳ್ಳೆಯದು ಹೆಲ್ತಿಗೆ. ಸೊ ಫಸ್ಟ್ ಇವಂದೇ ಮಾರ್ಕೆಟ್ ಅಂಗಡಿ ಇರುತ್ತೆ. ವೆಜಿಟೇಬಲ್ ಎಲ್ಲ ಇಲ್ಲಿ ನಿಮಗೆ ಹೋಲ್ಸೇಲ್ ರೇಟ್ ಮಗ. ಇದು ಹೋಲ್ಸೇಲ್ ರೇಟು. ಟೊಮೆಟೊ ಏನು ರೇಟ್ ಕೆ ಜಿ? 20 ರೂಪಾಯಿ ಮಾರ್ತಾಯಿದ್ದಾನೆ. ಮೊದಲನೇ ಅಂಗಡಿ ಹುಡುಗಂದು. ಎರಡನೇ ಅಂಗಡಿ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇಟ್ಕೊಂಡವ್ರೆ. ನಿಮ್ಮದು ಹೋಲ್ಸೇಲೆಯಾ? ಇದೇ ಮಂಡಿ ನಿಮ್ಮದಾ? ಸೊ ಈ ಮಂಡಿಯವರು. ಆಮೇಲೆ ಮೂರನೇ ಅಂಗಡಿ ನಿಮಗೆ ನಿಂಬೆಹಣ್ಣು ಸಿಗುತ್ತೆ. ಇಲ್ಲಿ ನಿಂಬೆಹಣ್ಣು ಅಣ್ಣ, ನಿಂಬೆಹಣ್ಣು ಏನು ರೇಟ್ ಐತಿ? 10 ರೂಪಾಯಿಗೆ 5 10 ರೂಪಾಯಿಗೆ 4 ಇಲ್ಲಿ ಕೊಡ್ತಾಯಿದ್ದಾರೆ. ಆಮೇಲೆ ಸೌತೆಕಾಯಿ ಅಂಗಡಿ. ಈ ರೀತಿಯಾಗಿ ಒಂದೊಂದೇ ಅಂಗಡಿಗಳೆಲ್ಲ ಸ್ಟಾರ್ಟ್ ಆಗಿಬಿಟ್ಟವೆ. ನಿಮ್ಗೆ ಒಳಗಡೆ ಹೋಗ್ತಾ ಇದ್ದಂಗೆಲ್ಲ ವೆಜಿಟೇಬಲ್ ಮಾರ್ಕೆಟ್ ಸಿಗ್ತಾ ಇರುತ್ತೆ. ಸೊ ಏನೇನೆಲ್ಲಿದೆ ಈ ಒಂದು ಬ್ಲಾಗಲ್ಲಿ ನಾವು. ಅಣ್ಣ ಬದನೆಕಾಯಿ ಎಷ್ಟು ಕೆ ಜಿ? ಈ ಬೀನ್ಸು ಮೆಣಸಿನ್ಕಾಯಿ. ಅದು ಮೆಣಸಿನ್ಕಾಯಿ ಏನು ರೇಟ್ ಇದೆ? ಸೊ ಕ್ಯಾರೆಟು 25 ಹಾಕ್ಕೊಡ್ತಾರೆ. ಅದು ಸೊ ಈ ಒಂದು ಮಾರ್ಕೆಟ್ ಈ ರೀತಿಯಾಗಿ ಕಾಣಿಸ್ತದೆ ಬೆಳಗ್ಗೆನೆ. ಇಲ್ಲಿ ಟೊಮೆಟೊ ಸುರಿದವ್ರೆ, ಬದನೆಕಾಯಿ ಸುರಿದವ್ರೆ. ಆಮೇಲೆ ವ್ಯಾಪಾರಸ್ಥರೆಲ್ಲ ಈ ರೀತಿ ಗಾಡಿ ಎತ್ಕೊಂಡ್ಬಂದು ಗಾಡೀಲಿ ತುಂಬ್ಕೊಂಡು ಹೋಗ್ತಾರೆ. ನೋಡಿ ಹಿಂಗೆ ವ್ಯಾಪಾರಸ್ಥರೆಲ್ಲ ಈ ರೀತಿಯಾಗಿ ತರಕಾರಿ ತಗೊಂಡು ವ್ಯಾಪಾರ ಮಾಡೋಕ್ಕೆ ಹೋಗ್ತಾರೆ. ಹಿಂಗೆ ಕಾಣಿಸ್ತಾ ಇದೆ ನೋಡಿ ಮಾರ್ಕೆಟು. ಎಲ್ಲ ಸೊಪ್ಪು, ಹೆಣ್ಮಕ್ಳು ಸೊಪ್ಪೆಲ್ಲ ಇಟ್ಕೊಂಡು. ಅವರೆಕಾಯಿ ಅಣ್ಣ, ಅವರೆಕಾಯಿ ಎಷ್ಟು ಕೆ ಜಿ? 50 ರೂಪಾಯಿ. 50 ರೂಪಾಯಿ ರೈಟ್ ಅವರೆಕಾಯಿ ಇದೆ. ಟೊಮೆಟೊ ಏನು ರೇಟ್ ಐತೆ ಸರ್? ಟೊಮೆಟೊ ಬಾಕ್ಸ್ ಎಷ್ಟು ಇದು? 300 ರೂಪಾಯಿ. ಇದು 300 ರೂಪಾಯಿ. ಬೆಳಗ್ಗೆ ಚೆನ್ನಾಗಿರೋ ಟೊಮೆಟೊ ಇದು 300 ರೂಪಾಯಿ ಐತೆ. ಅಂದರೆ ಬಾಕ್ಸ್ ಲೆಕ್ಕ ಸರ್ ಕೊಡೋದು. ಬಾಕ್ಸ್ ಲೆಕ್ಕ 20 ರೂಪಾಯಿ. ಚಿಲ್ಲರೆ 20 ರೂಪಾಯಿ. ಚಿಲ್ಲರಲ್ಲಿ ಹಾಕ್ತೀನಿ. ಅಣ್ಣ ಇದು ನಾಟಿ ಈರುಳ್ಳಿ ಏನು ರೇಟ್ ಇದೆ? ಸರ್ 40 ರೂಪಾಯಿ. ಇದು 40 ರೂಪಾಯಿ. ಪರವಾಗಿಲ್ಲ, ಈರುಳ್ಳಿ ಚೆನ್ನಾಗಿದೆ. ಬೆಂಡೆಕಾಯಿ 30 ರೂಪಾಯಿ. 30 ರೂಪಾಯಿ ಇಟ್ಟಿದ್ದೀರಾ? ಸೊ ಬೀನ್ಸು 60 40 50 ಬೀನ್ಸು. ನಮ್ಮ ಕೋಲಾರದಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇದೆ. ಜಾಸ್ತಿ ಸರ್. ನಮ್ಮ ಹತ್ರ ಸ್ವಲ್ಪ ರೇಟ್ ಜಾಸ್ತಿ. ಅಲ್ಲಂದ್ರೆ ಇಲ್ಲಿ ಬೆಳೆಯಲ್ವಲ್ಲ, ಅಲ್ಲಿ ಬೆಳೆ ಜಾಸ್ತಿ ರೇಟ್ ಜಾಸ್ತಿ. ಇಲ್ಲಿ ಸ್ವಲ್ಪ ನೋಡಿ ಚೆನ್ನಾಗಿದೆ ಬೀನ್ಸ್. ಸೂಪರ್ ಆಗಿದೆ ಸರ್. 40 ರೂಪಾಯಿ 50 ರೂಪಾಯಿ 60 ರೂಪಾಯಿ ಮಾರ್ತಾ ಇದ್ದಾರೆ. ಸೊ ಇವ್ರ ಹತ್ರ ಕುಂಬಳಕಾಯಿ ಸಿಗುತ್ತೆ. ಅಣ್ಣ ಕುಂಬಳಕಾಯಿ ಸರ್ 15 ರೂಪಾಯಿ. 15 ರೂಪಾಯಿ ಕೆ ಜಿ ಲೆಕ್ಕ 15 ರೂಪಾಯಿ ಅಂತೆ. ಸೊ ನಮ್ಮ ಕೊಳ್ಳೇಗಾಲದಲ್ಲಿ ವೆಜಿಟೇಬಲ್ ಮಾರ್ಕೆಟ್ ಈ ರೀತಿ ಇರುತ್ತೆ ನೋಡಿ. ಇನ್ನೂ ಇಲ್ಲಿ ಅಂಗಡಿಗಳಲ್ಲಿ ಜೋಡಿಸ್ಕೊಂಡು ಎಲ್ಲ ಐಟಮ್ನ ಸುರಿದು ತೂಕ ಹಾಕಿ ಕೊಡ್ತಾ ಇದ್ದಾರೆ. ಒಳಗಡೆ ನೋಡೋಣ ಹೆಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲೂ ಕೊತ್ತಂಬರಿ, ಪುದೀನ. ಅಮ್ಮ ಕೊತ್ತಂಬರಿ ಎಷ್ಟಮ್ಮ ಕಟ್ಟು? 20. ಪುದೀನ ಪಾಲಾಕು 10 ರೂಪಾಯಿ. ಸ್ವಲ್ಪ ನಮ್ಮ ಕೋಲಾರದಲ್ಲಿ ಸ್ವಲ್ಪ ದಪ್ಪ ಇರ್ತದೆ, ಇವರು ಸ್ವಲ್ಪ ಚಿಕ್ಕದಾಗೈತೆ. ಅದು ಕರಿಬೇವಿನ ಸೊಪ್ಪು ಅದು 15 ರೂಪಾಯಿ ಅಂತ ಹೇಳ್ಬಿಟ್ಟು ಇಲ್ಲಿ ಮಾರ್ತಾ ಇದ್ದಾರೆ. ಸೊ ಸೂಪರ್. ಕೊಳ್ಳೇಗಾಲದಲ್ಲಿ ಈ ರೀತಿ ಇದೆ ಬೆಲೆಗಳು. ಇನ್ನೂ ಕೇಳ್ಕೊಂಬರೋಣ ಬೆಳೆ ಏನೇನು ರೇಟ್ಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಅಣ್ಣ ಬೀನ್ಸ್ ಎಷ್ಟಣ್ಣ? 50 ರೂಪಾಯಿ ಸರ್. 50 ರೂಪಾಯಿ. 50 ರೂಪಾಯಾ? ಬೆಂಡೆಕಾಯಿ 20 ರೂಪಾಯಿ. 20 ರೂಪಾಯಿ ಹೋಲ್ಸೇಲು. ಹೋಲ್ಸೇಲ್ 20 ರೂಪಾಯಿ. ರೀಟೇಲ್ ತೊಗೊಂಡ್ರೆ ಒಂದು ರೇಟು, ಹೋಲ್ಸೇಲಲ್ಲಿ ತೊಗೊಂಡ್ರೆ ಒಂದು ರೇಟು. ಬದನೆಕಾಯಿ 30 ರೂಪಾಯಿ ಐತೆ ಸರ್. 30 ರೂಪಾಯಿ ಐತೆ. ಅಣ್ಣ ಹೂಕೋಸು ಎಷ್ಟಿದೆ ಅಣ್ಣ? ಹೂಕೋಸು ಎಷ್ಟು ಸರ್? 30. ಮೂಟೆ 30 ಕಾಯಿ ಕೆ ಜಿಗೆ 30 ರೂಪಾಯಿ. ಅದನ್ನು ಕೆ ಜಿ ಲೆಕ್ಕವಾ? ಹೌದು ಸರ್. ಸೂಪರ್. ಸೊ ಈ ರೀತಿ ಇದೆ ವೆಜಿಟೇಬಲ್ ಮಾರ್ಕೆಟಲ್ಲಿ. ಕೊಳ್ಳೇಗಾಲದ ವೆಜಿಟೇಬಲ್ ಮಾರ್ಕೆಟಲ್ಲಿ ಹೀಗೆ ಬೆಲೆಗಳು ನಡ್ಕೊಂಡು ಹೋಗ್ತದೆ. ಈಗ ಇನ್ನೂ ಪೂರ್ತಿ ಮಾರ್ಕೆಟ್ ನೋಡ್ಕೊಂಬರೋಣ. ಇಲ್ಲಿ ಟೊಮೆಟೊ, ಕೊತ್ತಂಬರಿ, ಪುದೀನ, ಪಾಲಾಕು, ಸೌತೆಕಾಯಿ ಎಷ್ಟಣ್ಣ ಮೂಟೆ ಲೆಕ್ಕನ? ಏನಿದು ಎಷ್ಟು ಕೆ ಜಿ? 30 ಸರ್. ಕೆ ಜಿ 30 ರೂಪಾಯಿ. ಚೆನ್ನಾಗಿದೆ. ಈ ರೀತಿ ಇದೆ. ಇನ್ನು ಈಗ ಇದು ಅಪ್ಪ ಹೀರೆಕಾಯಿ ಏನು ರೇಟು? 40. ಹಾಗಲಕಾಯಿ ಇದು 60 ರೂಪಾಯಾ? ನಮ್ಮ ಕೋಲಾರಲ್ಲಿ 100 ರೂಪಾಯಿ ಐತಲ್ಲಪ್ಪ, ನೀವು 60 ರೂಪಾಯಿ ಅಂತೆ. ಪರವಾಗಿಲ್ಲ.
ಇದು ಇದು ಕಾಯಿ ಪರವಾಗಿಲ್ಲ, ವಿಡಿಯೋ ಮಾಡ್ಕೊತಾ ಇದ್ದೀವಿ, ಯೂಟ್ಯೂಬ್ಗೆ ಹಾಕ್ತೀವಿ ವಿಡಿಯೋ ಎಲ್ಲ. ಕೊಳ್ಳೇಗಾಲದಲ್ಲಿ ತರಕಾರಿ ರೇಟ್ ಕಮ್ಮಿನೇ ಇದೆ ಹೇಳ್ಬೇಕು ಅಂದರೆ, ನಮ್ಮ ಕೋಲಾರ್ಗಿಂತನೂ ಕೊಳ್ಳೇಗಾಲದಲ್ಲಿ ರೇಟ್ ಕಮ್ಮಿ ಇದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ತರಕಾರಿಗಳನ್ನ ಚೆನ್ನಾಗಿ ಕಲರ್ಫುಲ್ ಇದೆ ತರಕಾರಿ ಎಲ್ಲನೂ. ಆಲೂಗಡ್ಡೆ 20 ರೂಪಾಯಿ ಅಂತಲ್ಲ, 10 ರೂಪಾಯಿ ಟೊಮಾಟ. ಎಷ್ಟಣ ಕೊತ್ತಂಬರಿ? 15 ರೂಪಾಯಿ. ಅದು ಫಾರಮ್ ಕೊತ್ತಂಬರಿ ಇದೆ, 15 ರೂಪಾಯಿ ಅಂತೆ. ಮೂಟೆಗಳು ಹೋಗ್ತಾ ಇದ್ದಾವೆ, ಮೂಟೆ ಲೆಕ್ಕನ ತೊಗೊಂಡು ಹೋಗ್ತಾ ಇದ್ದಾರೆ ಬರ್ಸ್ಕೊಂಡು. ಚಿಲ್ಲರೆಗಳು ತೊಗೊಂಡೋಗ್ತಾರೆ. ಬೆಳಿಗ್ಗೆ 4 ಗಂಟೆಗೆ ಸ್ಟಾರ್ಟ್ ಆಗಿಬಿಡುತ್ತೆ ಡಬ್ಬಲ್ಲಿ. ಬೆಳ್ಳುಳ್ಳಿ ಒಂದು ರೇಟ್ ಕಾಣ ತಮ್ಮ, ಬೆಳ್ಳುಳ್ಳಿ ಎಷ್ಟಪ್ಪ ಅದು? 120 ರೂಪಾಯಿ ಕೆ ಜಿ. ಇದು ಕಲಿ ಅದು 120, 160 ರೂಪಾಯಿ ಅಂತ. ಪರವಾಗಿಲ್ಲ, ಸ್ವಲ್ಪ ರೇಟ್ ಕಮ್ಮಿನೇ ಇದೆ. ಅಂದರೆ ಇದು ನಾಟಿ ಆಗಿರೋದು ಚೆನ್ನಾಗಿರುತ್ತೆ ಅಂತ. ನಾಟಿ ಕಟ್ಟೆ ಈ ಕಡೆನೂ ನೀವು ನೋಡ್ತಾ ಇದ್ದೀರಾ, ಫುಲ್ ಮಾರ್ಕೆಟ್ ಎಲ್ಲ ಬಂದಿದೆ, ಎಲ್ಲ ಜೋಡಿಸಿದ್ರೆ. ಈಗ ನಾವು ಸಮಯ ಎಷ್ಟಾಗಿದೆ ಪುಟ್ಟ ಟೈಮು? ಹಾಂ, ಈಗ ಸಮಯ 5 ಗಂಟೆ 44 ನಿಮಿಷ. ಈ ರೀತಿ ಇದೆ ಮಾರ್ಕೆಟು. ಬೆಳಗ್ಗೆನೇ 4 ಗಂಟೆಗೆ. ಅಣ್ಣ ಎಷ್ಟು ಗಂಟೆಗೆ ಮಾರ್ಕೆಟ್ ಓಪನ್ ಆಗೋದು? ಸರ್ ಬೆಳಿಗ್ಗೆ 4:15 ಓಪನ್ ಸರ್. 4 ಗಂಟೆ 4:15. ಸೊಪ್ಪನವ್ರು 3 ಗಂಟೆ ಬರ್ತಾರೆ. 3 ಗಂಟೆಗೆ ಬಂದು ತರಕಾರಿ ಮಾರ್ಕೆಟು 4 ಗಂಟೆ ಓಪನ್. ಸ್ವಪ್ನವ್ರು 3 ಗಂಟೆಗೆ ಬರ್ತಾರೆ. ಸೊಪ್ಪನವ್ರು 3 ಗಂಟೆಗೆ. ಅದು ಎಷ್ಟು ಗಂಟೆವರೆಗೂ ಇರ್ತಾರೆ? 3 ಗಂಟೆಯಿಂದ 8 ಕ್ಲೋಸ್ ಆಟ. 8 ಕ್ಲೋಸ್. ನೀವು 4 ಗಂಟೆಗೆ ಬಂದು 10 ಗಂಟೆವರೆಗೂ ಇರ್ತಾರೆ. ಮುಲ್ಲಂಗಿ ಏನು ರೇಟ್ ಇದೆ ಅಣ್ಣ ಇವತ್ತು? ಸರ್ ಮೂಲಂಗಿ 20 ರೂಪಾಯಿ. ಮುಲ್ಲಂಗಿ 20 ರೂಪಾಯಿ ರೇಟ್ ಇದೆ. ಸೊ ಇದು ಕೊಳ್ಳೇಗಾಲದಲ್ಲಿ ಮಾರ್ಕೆಟು. ಎಷ್ಟೊತ್ತು ಗಂಟೆ ತೆಗಿತಾರೆ, ಎಷ್ಟೊತ್ತು ಇರುತ್ತೆ. ಗೌಡ್ರ ಮಂಡಿ ಅಂತ ಹೇಳ್ಬಿಟ್ಟು, ಗೌಡ್ರ ಮಂಡಿ ಬಂದಾಗ ನೀವು ಏನು ಬೇಕಾದರೂ, ಹೌದಾ? ಹಾಂ, NRK ಗೌಡ್ರು ಅಂತ ಹೇಳ್ಬಿಟ್ಟು ಅವ್ರ ಮಂಡೀಲಿ ತರೋದು. ಯಾವುದು ದೊಡ್ಡ ಮಂಡಿ? ಇಲ್ಲಿ ಯಾವುದೋ ಒಂದು ದೊಡ್ಡ ಮಂಡಿ ಇದೆ ಅಂತ ನೋಡೋಣ ಪಾಪ. ಹೋಲ್ಸೇಲ್ ಇಲ್ಲೆಲ್ಲ ಮೂಟೆಗಳಿದ್ದಾವೆ. ಇದೇನೋ ದೊಡ್ಡ ಮಂಡಿ. ಓನರಲ್ಲಿ ಕುತ್ಕೊಂಡು ದುಡ್ಡು ಎಣಿಸ್ತಾ ಇದ್ದಾರೆ. ನಿಮಗೆ ಏನು ಬೇಕು ಬನ್ನಿ ಕೊಡೋಣ. ಹೋಲ್ಸೇಲ್ ರೇಟ್ ಸೊ ಇಲ್ಲಿ ಹೋಲ್ಸೇಲ್ ಬೀನ್ಸ್ ಎಷ್ಟಿದೆ ಅಣ್ಣ? ಮೂಟೆ ಲೆಕ್ಕ ಅದು ಒಳ್ಳೆ ಬೀನ್ಸ್ ಐತಿ. ಇದು ನಾಟಿ ಬೀನ್ಸ್ ಅಂಡ್ ಸೆಲೆಕ್ಷನ್ ನಂಬರ್ 1 ಕ್ವಾಲಿಟಿ. ಚೆನ್ನಾಗಿದೆ ನೋಡಿ ಬೀನ್ಸ್. ನಾಟಿ ಬೀನ್ಸ್ ಚೆನ್ನಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ. ಇದೇನು ರೇಟು? ಇದು ನಾಟಿ ಬರೀ 60 ರೂಪಾಯಿ. ನಾಟಿ ಬೀನ್ಸ್ ಬರೀ 60 ರೂಪಾಯಿ. ಇದು ಚೆನ್ನಾಗಿದೆ, ಬೀನ್ಸ್ ಎಲ್ಲ ಚೆನ್ನಾಗಿದೆ. ಕ್ಯಾರೆಟ್ ಎಷ್ಟಡ ಇದು? ಬರೀ 30 ರೂಪಾಯಿ. ಅದಕ್ಕೆ ವ್ಯಾಪಾರಸ್ಥರು ಎಲ್ಲ ಹಾಯ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದಾರೆ. ಯಜಮಾನ್ರು ದುಡ್ಡು ತಗೊಳೋದ್ರಲ್ಲಿ ಬ್ಯುಸಿ ಇದ್ದಾರೆ. ಆಮೇಲೆ ಮಾತಾಡ್ಸೋಣ ಯಜಮಾನನ್ನ. ಆಮೇಲೆ ಇಲ್ಲಿ ಮುಲ್ಲಂಗಿಗೂ ಅಷ್ಟೇ ಮುಗಿ ಬಿದ್ದಿದ್ದಾರೆ ಜನಗಳು. ನನಗೆ ಅಂತ ಹಾಯ್ಕೊತಾ ಇದ್ದಾರೆ. ಇದೆಷ್ಟಪ್ಪ ನೌಕಲು? ನೌಕಲ್ ಎಷ್ಟಣ್ಣ? ನೌಕಲ್ 40. ನೌಕಲು ಆಮೇಲೆ ಮುಲ್ಲಂಗಿಗೆ ಜನ ಮುಗಿ ಬಿದ್ದು ಎತ್ಕೊಂಡು ಹೋಗ್ತಾ ಇದ್ದಾರೆ. ಬಾಪುಟ ಯಜಮಾನ್ ಸ್ವಲ್ಪ ಬ್ಯುಸಿ ಆಗಿದ್ದಾನೆ. ಏನು ಮದುವೆ ಆಗ್ಬೇಕಾ? ಏನು ನಿನ್ನ ಹೆಸರು? ನಿನ್ನ ಹೆಸರು ಏನು? ನೆನ್ನೆ ಬಂದಿದ್ವಲ್ಲ. ಹುಡುಗಿ ಸಿಕ್ಕಿಲ್ಲ ನಮ್ಗೆ ನೋಡಿ. ಫಸ್ಟ್ ಒಂದು ಕ್ಯಾಪ್ಚರ್ ಮಾಡಿ ಹಂಗೆ. ಬೀನ್ಸು, ಕ್ಯಾರೆಟು, ನೌಕಾಲು, ಸೌತೆಕಾಯಿ ಎಷ್ಟಪ್ಪ? ಸೋರೆಕಾಯಿ 20 ರೂಪಾಯಿ ಸರ್. ಕೆಜಿ 20 ರೂಪಾಯಿ ಇದೆ. ಇಲ್ಲ ಕೆಜಿ ಲೆಕ್ಕ ಇರೋದ್ರಿಂದ ಈ ರೀತಿ ಇದೆ ಮಾರ್ಕೆಟಲ್ಲಿ. ಕ್ಯಾಪ್ಸಿಕಮ್ 40. ಏನದು? KS ಟ್ರೇಡರ್ಸ್. ಸರ್ ಇವ್ರು ನಮ್ಮ ಮ್ಯಾನೇಜರ್ ಸರ್. ಇವರು ಮುನ್ನ ಅಂದ್ಬಿಟ್ಟು ಬಂದಿದ್ಯಾ ಏನಪ್ಪ? ನೀನು ಬಂದಿದ್ಯಾ? ಟೊಮಾಟೊ. ನಮಸ್ಕಾರ. ನಮಸ್ತೆ ಕೋಲಾರ. ಕೋಲಾರ. ನಮಸ್ತೆ ಕೋಲಾರ. ಎಷ್ಟಪ್ಪ ಇದು ಟೊಮಾಟೊ? 150 ರೂಪಾಯಿ ಇದು ಬಾಕ್ಸಾ? ಸುಮಾರಾಗಿದೆ ಅಂತ ಹೇಳ್ಕೊಳೋ ಕ್ವಾಲಿಟಿ ಏನಲ್ಲ, ಸುಮಾರಾಗಿರೋದು. ಹೌದಾ? ಇದು 22 kg 23 kg ಬಾಕ್ಸು. 23 kg ಇದು 150 ರೂಪಾಯಿ ಐತೆ. ಆಮೇಲೆ ಗೋಲಿಯನ್ನ ವೆಜಿಟೇಬಲ್ ಮಾರ್ಕೆಟಿಂದ ಲಾಸ್ಟಲ್ಲಿ ಬಂದರೆ ನಮಗಿಲ್ಲಿ ಮಾವು ಮಾರ್ಕೆಟ್ ಸಿಗುತ್ತೆ, ಮ್ಯಾಂಗೋ ಸಿಗುತ್ತೆ. ಈ ರೀತಿ ಮ್ಯಾಂಗೋ ಇದೆ. ಆಮೇಲೆ ಇಲ್ಲಿ ಮ್ಯಾಂಗೋ ಈಗಾಗಲೇ ಆಕ್ಷನ್ ಆಗ್ತಾಯಿದೆ. ನೋಡೋಣ ಏನು ರೇಟ್ಗೆ ಆಕ್ಷನ್ ಆಗ್ತಾಯಿದೆ ಅಂತ. ಹಣ ಇದು ಆಕ್ಷನ್ ಆಗ್ತಾಯಿದೆ, ಆಗೋಗಿದೆ. ಅದು ಆಕ್ಷನ್ ಆಗ್ತಾಯಿದೆ, ಆಗೋಗಿದೆಯಾ? ಇವಾಗ ರೆಡಿ ಮಾಡ್ತಾ ಇದ್ದಾರೆ. ಯಾರು ಮಂಡಿದ್ದು ಇದು? NS ಮಂಡಿ. ಯಾರು NS ಮಂಡಿ ಅವರು? ನೀಲಂ ಕಾಯಿ ಸೈಜ್ ಚೆನ್ನಾಗಿದೆ, ಕಲರ್ ಸ್ವಲ್ಪ ಡಲ್ ಇದೆ, ಅಷ್ಟು ಕಾಯಿ ಚೆನ್ನಾಗಿದೆ. ಏನು ರೇಟ್ ಆಪ್ಷನ್ ಆಗ್ತದೆ ಅಂತ
ಕೊಳ್ಳೇಗಾಲದ ವೆಜಿಟೇಬಲ್ ಮಾರ್ಕೆಟಲ್ಲಿ ಫ್ರೂಟ್ಸ್ ಈ ರೀತಿ ಕಾಣುತ್ತೆ. ಚೆನ್ನಾಗಿದೆ ಹಣ್ಣು. ಸ್ವಲ್ಪ ಈ ಮಚ್ಚೆ ಇರೋದಕ್ಕೆ ಇದ್ರ ಬೆಲೆ ಏನಾಗುತ್ತೆ ನೋಡೋಣ. ಎಲ್ಲರೂ ಕಾಯ್ಕೊಂಡಿದ್ದಾರೆ ತೊಗೊಳಕ್ಕೆ. ಕೋಡ್ವಾಡು ಮಿಷಿನ್ ಮುತ್ತ ಅಂದ್ಬಿಟ್ಟು ಮುತ್ತರಾಜಣ್ಣ ನಮಸ್ಕಾರ ಅಣ್ಣ. ಅಣ್ಣಾರು ಹೆಸರು ಇಟ್ಕೊಂಡಿದ್ದೀರ. ನಮ್ಗೆ ಆ ಹೆಸ್ರ ಮೇಲೆ ಸ್ವಲ್ಪ ಪ್ರೀತಿ, ಆ ಹೆಸ್ರ ಮೇಲೆ ಪ್ರೀತಿ ನಮಗೆ. ಸೊ ಈ ಒಂದು ಮಂಡಿಗೆ ಬಂದಿದ್ದೀವಿ. ಮಂಡಿ ಯಾರ್ದಾನೆ ಮಂಡಿ? NS ಮಂಡಿ ಅಂತ ಊಟಿ. ಇಲ್ಲಿ ಮ್ಯಾಂಗೋ ನೋಡೋಕೆ ಬಂದಿದ್ದೀನಿ. ಏನು ರೇಟಿಗೆ ಇಲ್ಲಿ ಅಣ್ಣ ಇದು ಏನು ರೇಟ್ ಆಗ್ತಾ ಇದೆ ಇವತ್ತು kg? 400 ಬಾಕ್ಸಾ? 560 600 ರೂಪಾಯಿ ಬಾಕ್ಸ್ ಆಗುತ್ತೆ. ಒಂದು ಬಾಕ್ಸ್ಗೆ ಎಷ್ಟು kg ಇರುತ್ತೆ? 22 kg ಇರುತ್ತೆ. 22 kg 500 ರೂಪಾಯಿ 28,000 ರೂಪಾಯಿ ಬಿತ್ತಾ? ಇನ್ನು 100 ರೂಪಾಯಿ ಬಿತ್ತಾ? 50 ರೂಪಾಯಿ ಬಿತ್ತಾ? 50 ರೂಪಾಯಿ ಬೀಳ್ತದೆ. 50 ರೂಪಾಯಿ ಅಷ್ಟೇನಾ? ಈ ಮಾರ್ಕೆಟ್ ಈ ಕಡೆ ಲಾಸ್ಟಲ್ಲಿ ಬಂದರೆ ನಿಮಗೆ ಫ್ರೂಟ್ಸು ಮಾವಿನ ಹಣ್ಣು ಸಿಗುತ್ತೆ ಮತ್ತು ಅಲ್ಲಿ ನಿಮಗೆ ಇದು ಏನು ಪೈನಾಪಲ್ ಎಲ್ಲ ಸಿಗುತ್ತೆ. ಇನ್ನೂ ಏನೇನು ಹಣ್ಣುಗಳು ಬರ್ತಾವೆ? ಇಷ್ಟೇನು ಹಣ್ಣುಗಳು ಈ ಕಡೆ ಈ ಮಾರ್ಕೆಟಲ್ಲಿ? ತರಕಾರಿ ಮತ್ತು ಹಣ್ಣು. ಹಾಂ, ಮಾವಿನ ಹಣ್ಣು ಮೊದಲಿಗೆ ಇಲ್ಲಿಂದ ಅಲ್ಗಂಟ ಇರ್ತಾಯ್ತಾ? ಇದು ವಿಷಯ. ಒಂದು ತಿಂಗಳಿಂದ ಮುಂಚೆ ಬಂದಿದ್ರೆ ನಮಗೆ ಫುಲ್ಲು ಎಷ್ಟು ಬೇಕಾದ ಸಿಕ್ತು ನೋಡಿ. ಅಲ್ಲಿಂದ ಅಲ್ಲಿವರೆಗೂ ಮಾರ್ಕೆಟ್ ಇದೆ. ಇವತ್ತು ಇಲ್ಲಿ ನಮಗೆ ತೋತಾಪುರಿ ಹಣ್ಣು ಬಂದಿದೆ. ತೋತಾಪುರಿ ಹಣ್ಣು 25 ರೂಪಾಯಿ ಹೇಳ್ತಾ ಇದ್ದಾರೆ. ಇಲ್ಲಿ ಹಣ್ಣುಗಳನ್ನೆಲ್ಲ ಜೋಡಿಸಿ ಇಟ್ಕೊಂಡಿದ್ದಾರೆ. ಇಲ್ಲಿ ಹೆಂಗೆ ವ್ಯಾಪಾರ ಮಾಡೋದು ಅಂದರೆ ಎಲ್ಲ ಬಾಕ್ಸ್ಗಳು ಜೋಡಿಸಿರ್ತಾರೆ. ಅಷ್ಟು ಜನ ವ್ಯಾಪಾರಸ್ಥರು ಬರ್ತಾರೆ ನಿಂತ್ಕೊಂಡು. ಇವರು ಮಂಡಿಯವರು ಇವ್ರು ಏನು ಹೇಳ್ತಾರೆ 500 ರೂಪಾಯಿ 600 ರೂಪಾಯಿ ಹೇಳ್ತಾರೆ. ವ್ಯಾಪಾರಸ್ಥರು ಅವರು ಬೇಕಾದಂಗೆ ಕೇಳಿ ಒಂದು ಯಾವ ಬೆಲೆ ಬೇಕೋ ಆ ಬೆಲೆಗೆ ಮಾತಾಡಿ ಇಲ್ಲಿ ಡಿಸೈಡ್ ಮಾಡ್ಕೊತಾರೆ. ಸೊ ಆ ಡಿಸೈಡ್ ಇವಾಗ ಇನ್ನೂ ವ್ಯಾಪಾರ ಇಲ್ಲಿ ಕುದುರಬೇಕು. ಇನ್ನೂ ವ್ಯಾಪಾರ ಕುದುರಿಲ್ಲ. ಅದಕ್ಕೆ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಏನು ರೇಟಿಗೆ ಆಕ್ಷನ್ ಆಗುತ್ತೆ ಅಂತ. ಏನು ನೀಲಮ್ ಹಣ್ಣು ಚೆನ್ನಾಗಿದೆ, ಸೈಜ್ ಚೆನ್ನಾಗಿದೆ, ಗಟ್ಟಿ ಇದೆ ಹಣ್ಣು. ಇವತ್ತು ಏನು ರೇಟಿಗೆ ಆಗ್ತಾರೆ ಅಂತ ನೋಡಬೇಕು. ಈ ರೀತಿಯಾಗಿ ಎಲ್ಲರೂ ನಿಂತ್ಕೊಂಡಿದ್ದಾರೆ. ನಮ್ಮ ಕೊಳ್ಳೇಗಾಲದ ವೆಜಿಟೇಬಲ್ ಮಾರ್ಕೆಟಲ್ಲಿ ಈ ಒಂದು ಹಣ್ಣುಗಳಿಗೆ ಇವತ್ತು ಇಷ್ಟೊಂದು ಜನ ಇದ್ದಾರೆ. ಇಲ್ಲ ಬರೋಣ. ವ್ಯಾಪಾರ ಸ್ಟಾರ್ಟ್ ಆಗಿದೆ. ವ್ಯಾಪಾರ ಕರೀತಾ ಇದ್ದಾರೆ. ಅವ್ನು 500 ಹೇಳ್ತಾ ಇದ್ದಾರೆ. 500 ರೂಪಾಯಿ ಹೇಳ್ತಾ ಇದ್ದಾರೆ. 350 ಹಾಕೊಂಡು 400 ರೂಪಾಯಿ ಬರೀ ಸಿಗಪ್ಪ. ಬರೀ ಸಿಗಪ್ಪ ಬರಿಬೋದು. 400 ತಿನ್ನೋದಕ್ಕ ಈ ಹಣ್ಣಲ್ಲ ಅದು 450 ರೂಪಾಯಿ ಯಾರಿಗೆ ಹೇಳ್ಬೇಕು? 500 ರೂಪಾಯಿ ಕಮ್ಮಿ ಕೊಡಲ್ಲ. ಇಲ್ಲ 450 ಬಿಡೋಣ. 450 ರೂಪಾಯಿ ತೊಗೊಳ್ಳಿ ಅಂತ ವ್ಯಾಪಾರ ಅಂಗಡಿಯವ್ರು ಹೇಳ್ತಾ ಇದ್ದಾರೆ. ವ್ಯಾಪಾರಸ್ಥರು 400 ರೂಪಾಯಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನನಗಿಂತ ಕಡ್ಬಾಕಿಲ್ವಾ? ಯಾಕೆ ತಗಸೆ ಹುಚ್ಚೂರು ಯಾಕೆ ತಗ ಮಾದೇ ಒಂದು 6 ಬಾಕ್ಸು. 6 ಬಾಕ್ಸ್ ಎತ್ಕಾದೆ ಯಾಕಾಗಿ ಯಾಕಾಗಿ ಬೆಲ್ಲ 450 ಡಿಸೈಡ್ ಆಗಿ ಇವಾಗ ಬಾಕ್ಸ್ಗಳು ಎತ್ಕೊಂಡ್ಬಿಟ್ಟು ಪುಟ್ಟ ನೀನು ಒಂದು ಬಾಕ್ಸ ಬಾಕ್ಸ್ ಹಾಕೊಂಡು ಪುಟ್ಟ ಒಂದು ಬಾಕ್ಸ್ ಹಾಕೊಳಕ್ಕೆ ಹುಡ್ತಾ ಇದ್ದೇನೆ. ಯಾವ ಬಾಕ್ಸ್ ಹಾಕೊಳ್ಳಿ ಅಂತ ನೀನೊಂದು ಬಾಕ್ಸ್ ಹಾಕೊಳ್ಳಪ್ಪ. ಯಾವ್ದಾನೊಂದು ಒಂದು ಬಾಕ್ಸ್ ನಮಗೆ ಒಂದು ಬಾಕ್ಸ್ ಕೊಡಪ್ಪ. ಚೆನ್ನಾಗಿ ಒಂದು ಬಾಕ್ಸ್. ಪಾಪ ಇವರು ಒಳ್ಳೆ ಕಾಯಿ ಎತ್ತಾಕ್ತಾ ಇದ್ದಾರೆ. ಕೆಟ್ಟಾಗಿರೋ ಎತ್ತಾಕ್ಬಿಟ್ಟು ಚೆನ್ನಾಗಿರೋ ಮಾತ್ರನೇ ಕೊಡ್ತಾ ಇದ್ದಾರೆ. ಈ ಒಂದು ಒಳ್ಳೆ ಕೆಲಸನೂ ಪರವಾಗಿಲ್ಲ. ಹೆಂಗಂದ್ರೆ ಹಂಗೆ ಕೊಡಲ್ಲ. ಸ್ವಲ್ಪ ಡ್ಯಾಮೇಜ್ ಇದ್ರೆ ತೆಗೆದಾಕ್ಬಿಟ್ಟು ಒಳ್ಳೊಳ್ಳೆ ವಾಕ್ ಕೊಡ್ತಾ ಇದ್ದಾರೆ ನಮಗೆಲ್ಲ. ಇವ್ರಿಗೆಲ್ಲ ಮುಗಿಸ್ಕೊತಾ ಇದ್ದಾರೆ. ನನಗೆ ಅಂತ ಒಬ್ಬೊಬ್ರು. ಸೊ ನಾವು ಎಷ್ಟು ಮ್ಯಾಂಗೋ ತೊಗೊಂಡ್ರಿ ಒಂದು ಬಾಕ್ಸ್ ಲೆಕ್ಕ. ಬಾಕ್ಸಲ್ಲಿ ಎಷ್ಟು kg ಬಂದರೆ ಅಷ್ಟು kg. ಇದೇನು ರೇಟ್? ಇಲ್ಲೂ ಸ್ವಲ್ಪ ಹಣ್ಣಿದ್ದಾವೆ. ಇದು ಸ್ವಲ್ಪ ಕಲರ್ ಕಮ್ಮಿ. ಇದೇನು ರೇಟ್ಗೆ ಆಗ್ತಾಯಿದೆ ನೋಡೋಣ. ಅಣ್ಣ ಇದು ಎಷ್ಟಾಗ್ತಾಯಿದೆ ಬಾಕ್ಸ್? 350. ಓ, ವ್ಯಾಪಾರಸ್ಥರು 350 ರೂಪಾಯಿ ಹೇಳ್ತಾ ಇದ್ದಾರೆ. ತೊಗೊಂಡೋಗಿ ವ್ಯಾಪಾರ ಮಾಡೋರು 250 ರೂಪಾಯಿ ಕೇಳ್ತಾ ಇದ್ದಾರೆ. ಇದು ಏನು ರೇಟ್ ಫೈನಲ್ ಆಗುತ್ತಾ ನೋಡೋಣ. 300 ರೂಪಾಯಿ ಫೈನಲ್ ಸರ್. 300 ರೂಪಾಯಿ ಫೈನಲ್ ಆಗೋಯ್ತಾ? ಎಷ್ಟು kg ಇರ್ತಾರೆ ಅಣ್ಣ ಒಂದು ಬಾಕ್ಸಲ್ಲಿ?
16 ಕೆ ಜಿ ಅಂದ್ರೆ ಪಕ್ಕ ಸಿಗುತ್ತೆ ಸರ್ 18 kg ಪಕ್ಕ ಸಿಗುತ್ತೆ. 18 ಕೆ ಜಿ ಸಿಗುತ್ತಾ? ಸೊ ನಮ್ಮ ಕೊಳ್ಳೇಗಾಲಕ್ಕೆ ನೀವು ಬಂದಾಗ ಬೆಳಗ್ಗೆ ಹೊತ್ತು ಮಾವಿನ ಹಣ್ಣು ಬೇಕು ಅಂದರೆ ಬೆಳಗ್ಗೆ ಈ ಮಾರ್ಕೆಟಿಗೆ ಬನ್ನಿ, ಮಾವು ಸಿಗುತ್ತೆ. 300 ರೂಪಾಯಿ ಅಂತ ನೋಡಿ, 300 ರೂಪಾಯಿ ಆಯಿತು ಅಂತೇಳಿ ಇವರೆಲ್ಲ ಎತ್ತೆತ್ತು ಸೈಡಿಗೆ ಇಟ್ಕೊತಾ ಇದ್ದಾರೆ. 300 ರೂಪಾಯಿ ಸರ್ ಫಿಕ್ಸ್. 300 ರೂಪಾಯಿ ಮಿಕ್ಸ್ ಆಗೋಯ್ತು. 18 ಕೆ ಜಿ ಇರುತ್ತಂತೆ, 300 ರೂಪಾಯಿ ಫಿಕ್ಸ್ ಆಗಿದೆ. ಸೂಪರ್. ಸೊ ಇದು ವೆಜಿಟೇಬಲ್ ಮಾರ್ಕೆಟಿನಿಂದ ಆಯ್ತಲ್ಲ ನೋಡಿ, ಇಲ್ಲೆಲ್ಲ ಚೆನ್ನಾಗಿ ಜೋಡಿಸಿ ಇಟ್ಕೊಂಡಿದ್ದಾರೆ. ಈಗಾಗಲೇ ಬೆಳಕು ಚೆನ್ನಾಗಿ ಬಂದ್ಬಿಟ್ಟಿದೆ, ಮಾರ್ಕೆಟ್ ಜನಗಳನ್ನು ಸಹ ಬಂದು ಹೋಗ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಹಾಕಿಕನಪ್ಪ, ನಿನ್ನ ಮಕ್ಕನೇ ಬರ್ತದೆ. ಏನು ರೇಟ್ ಆಯ್ತು ಇವತ್ತು ಇದು ಟೊಮೆಟ? 150 ರೂಪಾಯಿ. 100. ಟಾಪ್ ಏನು ರೇಟ್ ಆಗಿದೆ? 300 ರೂಪಾಯಿ. ಯಾವಾಗ ಡಿಸೈಡ್ ಆಗುತ್ತೆ? ಯಾವಾಗ ಕರೀತಾರೆ ಅದನ್ನು? ಆಕ್ಷನ್ ಏನೋ ಕರೀತಾರೆ? ಆಕ್ಷನ್ ಇಲ್ಲ ಸರ್, ಬಜಾರು ಬಂದಾಗ ಹೇಳಿ ಒಂದು ರೇಟ್ ಕೊಟ್ಬಿಟ್ಟು. ರೈತರು ಬರ್ತಾರೆ ನಮ್ಮ ಪಾರ್ಟಿಗಳ. ಹ್ಞೂ ಸೂಪರ್, ಥ್ಯಾಂಕ್ ಯು. ನಮಸ್ತೆ ಕೋಲಾರ ಅಂತ ಯೂಟ್ಯೂಬ್ ತೆಗೀರಿ. ಹಾಂ, ಸೊ ಇಲ್ಲೂ ಟೊಮೆಟ ಇದೆ, ವೆಜಿಟೇಬಲ್ ಇಲ್ಲಿದೆ, ನಾಟಿಕಾಯಿ, ದೊಡ್ಡ ಬದನೆಕಾಯಿ, ಮೆಣಸಿನ್ಕಾಯಿ ಎಲ್ಲ ಇಲ್ಲಿದ್ದಾವೆ. ನಾಯಿ ಕೂಡ ಬಂದೈತೆ, ನಾನು ಬಂದಿದ್ದೀನಿ ವ್ಯಾಪಾರಕ್ಕೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇದ್ರಲ್ಲ ಹೆಂಗಿದೆ ವೆಜಿಟೇಬಲ್ ಮಾರ್ಕೆಟು. ಇಲ್ಲಿ ಗಾಡಿ ತುಂಬ ತರಕಾರಿ ಹಾಕ್ಕೊಂಡು ಮಾರಾಟಕ್ಕೆ ಹೋಗ್ತಾ ಇದ್ದಾರೆ ಬೀದಿ ಬದಿ ವ್ಯಾಪಾರಸ್ಥರು. ಇದು ಎಲೆಕೋಸು, ಈರುಳ್ಳಿ, ಬೆಳ್ಳುಳ್ಳಿ, ಸೌತೆಕಾಯಿ, ಟೊಮೆಟೊ, ನುಗ್ಗೆಕಾಯಿ, ಆಮೇಲೆ ಗಾಡಿಗಳಲ್ಲೂ ತುಂಬಿಸ್ಕೊಂಡು ಹೋಗ್ತಾ. ಈ ಹೋಟ್ಲುಗಳವ್ರು ಇರಬೇಕಲ್ವ ಪುಟ್ಟ? ಇವ್ರು ಹೋಟ್ಲವ್ರು ಇರಬೇಕು. ಇವರು ಟೊಮೆಟೊ ವ್ಯಾಪಾರಸ್ಥರು ಆಟೋಗೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಹಿಂಗೆ ಕಾಣಿಸುತ್ತೆ ನೋಡಿ, ಈರುಳ್ಳಿ ಮೂಟೆಗಳು ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ ಇವರು. ಈ ರೀತಿಯಾಗಿ ಇರುತ್ತೆ. ಸೊಪ್ಪು ತರಕಾರಿಗಳೆಲ್ಲ ಬೆಳಿಗ್ಗೆ 3 ಗಂಟೆಗೆ ಸೊಪ್ಪು ಅವ್ರು ಬಂದುಬಿಡ್ತಾರೆ. ಸೊಪ್ಪು ವ್ಯಾಪಾರಸ್ಥರು, ಸೊಪ್ಪು ವ್ಯಾಪಾರ ಮಾಡೋರು ಬೆಳಿಗ್ಗೆ 3 ಗಂಟೆಗೆ ಬರ್ತಾರೆ. 8-9 ಗಂಟೆವರು ಸೊಪ್ಪು ಖಾಲಿ ಆಗೋವರೆಗೂ ಇರ್ತಾರೆ. ತರಕಾರಿಯವರು ಬೆಳಗಿನ ಜಾವ 4 ಗಂಟೆಗೆ ಬಂದು 10 ಗಂಟೆವರೆಗೂ ತರಕಾರಿಯವರು ಇರ್ತಾರೆ. ಸೊ ಕೊಳ್ಳೇಗಾಲದ ಮಾರ್ಕೆಟು ಈ ರೀತಿಯಾಗಿ ಬೆಳಿಗ್ಗೆ 3 ಗಂಟೆಗೆ ಸ್ಟಾರ್ಟ್ ಆಗಿ 10 ಗಂಟೆವರೆಗೂ ಇರುತ್ತೆ. ಇಲ್ಲಿ ಹೂಕೋಸು ಚೆನ್ನಾಗಿರೋದು ಇಟ್ಕೊಂಡಿದ್ದಾರೆ. ತರಕಾರಿ ಎಲ್ಲನೂ ಚೆನ್ನಾಗಿದೆ. ಹಾಗಲಕಾಯಿ ಏನು ರೇಟ್ ಇದೆ ಅಣ್ಣ? ಹಾಗಲಕಾಯಿ ಎಷ್ಟು ಕೆ ಜಿ? ಸರ್ 60 kg. ಹಾಂ, 60 ರೂಪಾಯಿ. ಹಾಗಲಕಾಯಿ ಸ್ವಲ್ಪ ಜಾಸ್ತಿ ನಮ್ಮ ಕೋಲಾರಗಿಂತ ಈ ಊರಲ್ಲಿ, ಬಟ್ ಬೇರೆದೆಲ್ಲ ಕಮ್ಮಿ ರೇಟ್ ಇದೆ. ಹಿಂಗಿದೆ. ಸೊ ಇದೇನು ಅಮ್ಮ ಇದೇನು? ಇವರು ಕೊಳ್ಳೇಗಾಲದವರು ಹೇಳ್ತಾಯಿದ್ರು ಸೋಮವಾರ ಸಂತೆ ಅಂತೇಳ್ಬಿಟ್ಟು ಪ್ರಾರಂಭ ಮಾಡ್ತಾರಂತೆ. RMC ದೊಡ್ಡದು ಆ ಕಡೆ ಜಾಗ ಎಲ್ಲ ಇದೆ, ಅಲ್ಲಿ ದನ ಕುರಿ ಎಲ್ಲ ಸಂತೆ ಮಾಡೋಕ್ಕೆ ಸೋಮವಾರ ಸಂತೆ ಅಂತೇಳ್ಬಿಟ್ಟು ಮಾಡಬೇಕು ಅಂತೇಳಿ ಒಂದು ವ್ಯವಸ್ಥೆ ಹೇಳ್ತಾ ಇದ್ರಂತೆ. ಅವ್ರು ಹೇಳ್ತಾ ಇದ್ದಾರೆ. ಸೊ ನಮ್ಮ ಕೊಳ್ಳೇಗಾಲದ ಮಾರ್ಕೆಟನ್ನ ನೀವು ನೋಡ್ಕೊಂಬಂದ್ರೆ ಹೆಂಗಿತ್ತು ಅಂತ. ಈ ಸೈಡ್ಗೆ ಅವರು ಅಣ್ಣ ಹಲಸಿನ್ಕಾಯಿ ಇಟ್ಕೊಂಡಿದ್ದಾರೆ. ಹಲಸಿನ್ಕಾಯಿ ಸಿಗುತ್ತೆ ನಿಮಗೆ. ಅಣ್ಣ ನೀವು ದಿನ ಬರ್ತೀರಾ? ಯಾವಾಗ ಬರ್ತೀರಾ? 3 ದಿನಕ್ಕೆ ಒಂದ್ಸರಿ ಸರ್. 3 ದಿನಕ್ಕೆ ಒಂದ್ಸರಿ ಬರ್ತಾರೆ ಅಂತ. ಬೇರೆಯವರು ಬರ್ತಾರಾ? ನೀವು ಬಿಟ್ಟು ನೀವೇ ಬರೋದು? ಇವ್ರ ನಂಬರ್ನ ಸ್ಕ್ರೀನ್ ಮೇಲೆ ಬರೋಂಗೆ ಹಾಕ್ತೀನಿ. ನಿಮ್ಗೆ ಏನಾದರೂ ಹಲಸಿನ್ಕಾಯಿ ಬೇಕು ಅಂದರೆ ಇವ್ರನ್ನ ಫೋನ್ ಮಾಡಿ, ಇವ್ರ ನಂಬರ್ಗೆ ಮಾಡ್ಕೊಂಬನ್ನಿ. ನೀವು ಸಡನ್ನಾಗಿ ಬಂದುಬಿಟ್ರೆ ಇಲ್ಲಿ ಕಾಯಿ ಸಿಕ್ಕಲ್ಲ, ಸಡನ್ನಾಗಿ ಬಂದರೆ ಸಿಗಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋಗೆ. ಆ ನಂಬರ್ಗೆ ನಮಗೆ ಇವತ್ತು ಮಾಡಿದ್ರೆ ನಾಳೆ ಕಾಯ್ಬೇಕು ಅಂದ್ರೆ ಬರ್ತದ. ಹೌದಾ? ಇವತ್ತು ನೀವು ಇದು ಮಾಡಬೇಕು, ಫೋನ್ ಮಾಡಬೇಕು. ನಾಳೆ ಬೇಕು ಅಂದ್ರೆ ಕಾಯಿ ನಿಮ್ಗೆ ಇವತ್ತೇ ಬರ್ತದ. ಓಕೆ. 1 ದಿನ 2 ದಿನ 3 ದಿನ ಮುಂಚೆಗೆ ಹೇಳಿಟ್ರೆ ಕಾಯಿ ಕುಯ್ದಿಟ್ಟು ಹಣ್ಣು ಮಾಡ್ಕೊಂಡು ಎತ್ಕೊಂಬಂದು ಕೊಡ್ತೀರಾ? ಎಲ್ಲಿವರೆಗೂ ಸಪ್ಲೈ ಕೊಡ್ತೀರಾ ನೀವು? ನಾವು ಎಲ್ಲಿವರೆಗೆ ಅಂದ್ರೆ ಸರ್ ಇನ್ನು 2 ತಿಂಗಳು. ಎಲ್ಲಿ ಅನ್ನ ಅಂದರೆ ಯಾವ ಊರು? ನಾವು ಮದನಹಳ್ಳಿ, ಮೈಸೂರು, ನರಸೀಪುರ, ಎಲ್ಲಿ ಕರೆದ್ರೂ ಬಂದು ತಂದ್ಕೊಟ್ಬಿಡ್ತೀರಾ? ಟೆಂಪೋ ನಿಮ್ಮದೇ ಇದೆಯಾ? ನಮ್ಮದೇ ಇದೆ. ಬಾಡಿಗೆ ಮಾತಾಡ್ಬಿಟ್ರೆ ಬಾಡಿಗೆ ಕೊಟ್ಟರೆ ನಮ್ಮದೇ. ಇದೇ ಟೆಂಪೋನ ಅವ್ರದ್ದು? ಓಕೆ. ಟೆಂಪೋ ಅವ್ರು ಮಾತಾಡಿ ಕಳಿಸ್ತಾರೆ. ನೀವು ಅವ್ರ ಹತ್ರ ಫೋನ್ ಮಾಡಿ ರೈಟ್ ಮಾಡಿ ಫಿಕ್ಸ್ ಮಾಡಿಬಿಟ್ಟು ಹೇಳ್ಬಿಟ್ರೆ ತಂದು ಕಳಿಸ್ಬಿಡ್ತಾರೆ. ಓಕೆ. ಈಗ ನಾವು ಇದು ಎತ್ಕೊಂಡಿರೋದು ಹಲಸಿನಕಾಯಿ, ಆಮೇಲೆ ಇದನ್ನು ಮಾವು. ಕೊಳ್ಳೇಗಾಲ ವೆಜಿಟೇಬಲ್ ಮಾರ್ಕೆಟ್ ಇದು. ಇಲ್ಲಿ ನಿಮಗೆ ಬೇಕಾಗಿರುವಂಥ ಹಣ್ಣುಗಳೆಲ್ಲ ಸಿಗ್ತವೆ. ಹುಡುಗನ ಹಲಸಿನಕಾಯಿ ತಗೊತಾ ಇದ್ದಾನಲ್ಲ. ಬೆಳಿಗ್ಗೆ ನಾವು ತೊಗೊಂಬಂದಿದ್ದು ತೊಳೆಗಳು ಚೆನ್ನಾಗಿಲ್ಲ, ಕಾಯಿ ಚೆನ್ನಾಗಿಲ್ಲ, ಬೇಜಾರಾಗೋಯ್ತು. ಅದರಿಂದ ನಾನು ಅವ್ರಿಗೆ ರೆಕಮೆಂಡ್ ಮಾಡೋದಿಲ್ಲ, ಅಲ್ಲಿ ತೊಗೊಳ್ಳಿ, ಅವ್ರ ಹತ್ರ ತೊಗೊಳ್ಳಿ ಅಂತ. ತೊಳೆಗಳು ನೋಡಿ ಚಿಕ್ಕದಾಗಿದ್ದಾವೆ, ಒಂದೊಂದು ಕಲರ್ ಬೆಳ್ಳಿಗೆ ಇದ್ದಾವೆ. ಈ ಥರನೇ ಇದ್ದರೆ ಏನೋ ಮಾಡೋದು. ಈ ಥರನೂ ಇಲ್ಲ ನೋಡಿ, ಈ ರೀತಿ ಬೆಳ್ಳಿಗೆ ಬಂದರೆ ಯಾರೂ ತೊಗೊಳೋದಿಲ್ಲ.